श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 23 परी ऐकेगा सुभगा हा प्रसंगो असे तुझची जोगा कानची करी हो सर्वगा किये आथिलिया। ಆದ್ದರಿಂದ ಕೇಳು ಭಾಗ್ಯವಂತನಾದ ನೀನು ಈ ಪ್ರಸಂಗ ಕೇಳಲು ನೀನೇ ಯೋಗ್ಯನು। ಸರ್ವಾಂಗಗಳಲ್ಲಿ ಮಾಡಿಕೊಂಡು ಕಿವಿಗಳನ್ನು ಅಂತಃಕರಣಪೂರ್ವಕ ಆದ್ದರಿಂದ ನೀನು ಇದನ್ನು ಲಕ್ಷ್ಯಗೊಟ್ಟು ಕೇಳು, ಏಕೆಂದರೆ ಇದನ್ನು ಕೇಳುವ ಭಾಗ್ಯವು ನಿನಗೆ ಪ್ರಾಪ್ತವಾಗಿರುತ್ತದೆ। ಅಷ್ಟೇ ಅಲ್ಲದೆ ಈ ಪ್ರಸಂಗ ಕೇಳಲು ನೀನೊಬ್ಬನೇ ಯೋಗ್ಯನಾಗಿರುವಿ। ಆದ್ದರಿಂದ ನೀನು ಅಂತಃಕರಣಪೂರ್ವಕ ಸರ್ವಾಂಗಗಳನ್ನು ಕಿವಿಗಳನ್ನೇ ಮಾಡಿಕೊಂಡು ಲಕ್ಷ್ಯಗೊಟ್ಟು ಕೇಳು। ಐಸೆ ಪ್ರೇಮರಸೆ ಸುರಫುರೆ ಬೋಲಿಲೆ ಜವ ಯಾದವ ವರೆ ಜವ ಅವಧಾನ ಅರ್ಜುನ ಕಾರೆ ಮೂರ್ತದಾಲೆ। ಹೀಗೆ ಪ್ರೇಮರಸದಿಂದ ತುಂಬಿರುವವನು ಹೇಳಿದಾಗ ಯಾದವ ವೀರನು ಆಗ ಅವಧಾನವೇ ಅರ್ಜುನ ಕಾರವನ್ನು ತಾಳಿ ನಿಂತಿತು। ಹೀಗೆ ಪ್ರೇಮರಸದಿಂದ ತುಂಬಿದ ಯಾದವ ವೀರನು ಹೇಳುತ್ತಿರುವಾಗ ಅವಧಾನವೇ ಅರ್ಜುನಾಕಾರ ತಾಳಿ ನಿಂತಿತು। ದೇವನ ರೂಪಿತೀತೆ ಖೇಕುಲೆ ಏವಢೆ ಶ್ರೋತೆ ಪಣ ಫಾಕಲೆ ಜೈಸೆ ಆಕಾಶ ಖೇವ ಪಸರಿಲೆ ದಾಹಿ ದಿಶಿ। ಶ್ರೀಕೃಷ್ಣನ ನಿರೂಪಣೆ ಚಿಕ್ಕದಾಯಿತು, ಅಷ್ಟೊಂದು ಅರ್ಜುನನ ಶ್ರೋತೃಭಾವ ಬೆಳೆದು ನಿಂತಿತು। ಆಕಾಶಕ್ಕೆ ಆಲಿಂಗನ ಕೊಟ್ಟಂತಾಯಿತು 10 ದಿಕ್ಕುಗಳು। ಆಗ ಅರ್ಜುನನಲ್ಲಿ ಎಷ್ಟೊಂದು ಶ್ರೋತೃಭಾವ ಬೆಳೆದು ನಿಂತಿತೆಂದರೆ ಅದರ ಮುಂದೆ ಶ್ರೀಕೃಷ್ಣನ ನಿರೂಪಣೆಯೇ ಚಿಕ್ಕದಾಯಿತು। ಆಗ 10 ದಿಕ್ಕುಗಳು ಆಕಾಶಕ್ಕೆ ಆಲಿಂಗನ ಕೊಟ್ಟಂತಾಯಿತು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ पंढरीनाथ महाराज की जय। जय जय रघुवीर समर्थ।